ಇವತ್ತಿನ ಹಾಸ್ಯ ಸಂಚಿಕೆಯನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಎಲ್ಲರೂ ಮಲ್ಕೊಂಡಿರ್ಬೇಕಾದ್ರೆ ಕ್ರಿಶ್ ಎದ್ದೋಗಿ ರೋಹಿಣಿನ ಮಾತಾಡ್ಸೋಕ್ಕೆ ಅಂತ ಹೋಗ್ತಾನೆ. ಅಮ್ಮ ನಾನು ಇಲ್ಲೇ ಇರ್ತೀನಿ ನಿನ್ನ ಜೊತೆನೇ, ಏನೂ ಆಗಲ್ಲ, ನಾನು ಆಂಟಿ ಅಂತಲೇ ಕರಿತೀನಿ ಅಂತ ಹೇಳ್ತಾಳೆ. ಇಲ್ಲ ಇಲ್ಲಿಂದ ಹೋಗು ನೀನು ಅಂತೇಳಿ ಬಲವಂತದಿಂದ ಕ್ರಿಶ್ಗೆ ಹೊರಗಡೆ ಕಳಿಸ್ತಾ ಇರ್ತಾಳೆ. ಅದೇ ಟೈಮಲ್ಲೇ ಮೀನಾ ಎದ್ದು ನೋಡ್ತಾಳೆ. ಆವಾಗ ಇರಲ್ಲ ಕ್ರಿಶು. ಎಲ್ಲೋದ ಅಂತೇಳಿ ನೋಡ್ತಾ ಇರಬೇಕಾದ್ರೆ ಆಗ ರೂಮಿಂದ ಹೊರಗಡೆ ಬರ್ತಾನೆ. ರೋಹಿಣಿ ದಬ್ಬೋ ಥರ ಅವಳಿಗೆ ಅನಿಸುತ್ತೆ. ಯಾಕೆ ಅವನಿಗೆ ಯಾಕೆ ಹೊಡೆದ್ರಿ ನೀವು ಅಂತೇಳಿ ಕೇಳಿದಾಗ, ಇಲ್ಲ ನಾನು ಹೊಡೆದಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಎದ್ದು ಬಂದು ಏನಾಯಿತು ಅಂತ ಕೇಳಿದಾಗ, ನೋಡಿ ನಾನು ಹೊಡೆದಿಲ್ಲ, ಬೇಕಿದ್ರೆ ಕೇಳಿ ಕೃಷ್ಣ ಅಂತೇಳಿ ಹೇಳಿದಾಗ, ಕ್ರಿಶು ಇಲ್ಲ ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಅಷ್ಟೇ ಅಂತ ಹೇಳಿದಾಗ, ಆಯಿತು ಸರಿ ಬಿಡಿ ಅಂತೇಳಿ ಮೀನಾ ಮತ್ತು ಸೂರ್ಯ ಬಂದು ಮಲ್ಕೋತಾರೆ. ಮಲ್ಕೊಂಡಾಗ ಯೋಚನೆ ಮಾಡ್ತಾ ಇರ್ತಾರೆ. ರೋಹಿಣಿ ಅವ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಕ್ರಿಶ್ ಇಲ್ಲಿ ಬಂದಿರೋದು, ಅದಕ್ಕೆ ಮನೆ ಕಳಿಸ್ಬೇಕು ಅನ್ನೋದೇ ನೋಡ್ತಾ ಇದ್ದಾರೆ. ಅವ್ರ ಅಜ್ಜಿ ಹುಷಾರಿಲ್ಲ ಅಲ್ಲ, ಅದಕ್ಕೋಸ್ಕರ ಅಲ್ಲಿವರೆಗೂ ಇರಲಿ ಅಂತಲೇ ಕರ್ಕೊಂಬಂದಿರೋದು. ಹೋಗ್ಲಿ ಬಿಡು ನೋಡೋಣ ಅಂತೇಳಿ ಸೂರ್ಯ ತಂದೆ ತಾಯಿ ಇಬ್ಬರೂ ಹಾಲಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನು ಇದು ಏನಾಯ್ತೆ ಅಂತ ಕೇಳಿದಾಗ, ಏನು ಸೂರ್ಯ ಕ್ರಿಶ್ಗೆ ಕರ್ಕೊಂಬಂದು, ತಾತ ನಾನು ಡ್ಯಾನ್ಸ್ ಕಲಿಬೇಕು ಅಂತ ಕೇಳಿದಾಗ, ಆಯಿತು ಸಕ್ಕರೆ ಕಳಿಸ್ತಾಳೆ ಬಿಡು ಅಂತ ಹೇಳಿದಾಗ, ನಾನೇ ಕಲಿಸ್ಲಿ ಅವನಿಗೆ, ನನ್ನ ಅಜ್ಜಿ ಅಂತ ಕರಿಬೇಡ ಅಷ್ಟೇ, ಆಂಟಿ ಅಂತ ಕರಿತೀನಿ, ನನಗೆ ಡ್ಯಾನ್ಸ್ ಹೇಳ್ಕೊಡಿ ಅಂತ ಕೇಳಿದಾಗ, ಆಗ ಅವ್ರ ಗಂಡ ಹೇಳ್ತಾನೆ, ಇಲ್ಲ ಕ್ರಿಶ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಹಿಂಗಾದ್ರೆ ಡ್ಯಾನ್ಸ್ ಕಲಿಸ್ಕೊಡು ಅಂತ ಕೇಳಿದಾಗ, ನಾನು ಕಲಿಸ್ಕೊಡಲ್ಲ ಅಂತ ಹೇಳ್ತಾಳೆ. ಹಾಗೆ ಸೂರ್ಯನೇ ಡ್ಯಾನ್ಸ್ ಮಾಡು ನೀನು ನೋಡೋಣ ಹಿಂಗೆ ಅಂತೇಳಿ ಹಾಡಾಕಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಅದೇ ಟೈಮ್ ಡ್ಯಾನ್ಸ್ ಕಲಿತಾ ಇರೋ ರತಿ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ. ಹಾಗೆ ಬಂದಾಗ, ಓ ನೀವಾ ಯಾರೆಲ್ಲ ಅಂತ ಕೇಳಿದಾಗ, ಸೂರ್ಯ ಮತ್ತು ಎಲ್ಲರೂ ಮನೆಯವರೆಲ್ಲ ಕೇಳ್ತಾರೆ, ಏನು ಈ ಥರ ಬರ್ತಾ ಇದ್ದೀರಲ್ಲ ಅಂತೇಳಿ. ಹಾಂ ಇಲ್ಲಿ ಡ್ಯಾನ್ಸ್ ಕಲಿಸ್ತಾ ಇರೋರು ಯಾರು, ಸಕ್ಕರೆ ಅಂದರೆ ಯಾರು ಅಂತ ಕೇಳಿದಾಗ, ಹಾಂ ನಾನೇ ಅಂತ ಹೇಳಿದಾಗ, ಓ ನೀನಾ ನಮ್ಮ ಮನೆ ಹಾಳು ಮಾಡಿದ್ದು, ಎಷ್ಟು ಜನಕ್ಕೆ ಈ ಥರ ಮಾಡಬೇಕು ಅಂತಿದ್ಯಾ ಅಂತೇಳಿ ಜೋರು ಮಾಡ್ತಾರೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಆಗ ಸೂರ್ಯ ಮತ್ತು ಮೀನಾ ಇಬ್ಬರೂ ತಡಿತಾರೆ. ಆಗ ಸಕ್ಕರೆಗೆ ಹೊಡೆಯೋದಕ್ಕೆ ಅಂತ ಬರ್ತಾಳೆ ರತಿಯವರಮ್ಮ. ಅದನ್ನು ನೀವು ಕೈ ಬಿಟ್ಟು ಮಾತಾಡಿ, ಬರೀ ಮಾತಲ್ಲೇ ಅಷ್ಟೇ ಇರಬೇಕು, ಹೊಡಿಯೋದೆಲ್ಲ ಮಾಡಿದ್ರೆ ಸರಿ ಆಗಲ್ಲ ಅಷ್ಟೇ ಅಂತೇಳಿ ಮೀನಾ ಬೈತಾಳೆ. ಸೂರ್ಯನೂ ಅಷ್ಟೇ, ನಾನು ಇರೋವರೆಗೂ ಸಕ್ಕರೆಗೇನು ಆಗದೆ ಇರೋ ಥರ ನಾನು ನೋಡ್ಕೊತೀನಿ ಅಂತೇಳಿ, ತಿನ್ನೋದೊಂದು ಬಿಟ್ಟು ತಿಂಡಿ ಪೋತಿ ಥರ ಈ ಥರ ಮಾಡೋದಲ್ಲ, ಮಕ್ಳು ಏನು ಮಾಡ್ತಾರೆ ಏನಿಲ್ಲ, ಸ್ಕೂಲಿಗೆ ಬಂದಿರೋರು ಅಂತೇಳಿ ಡ್ಯಾನ್ಸ್ ಕಲಿಸೋಕೆ ಅಂತ ಕಳಿಸಿದ್ರೆ ಈ ಥರ ನಾ ಮಾಡೋದು ಅಂತೇಳಿ ಹೇಳಿದಾಗ, ನೋಡಿ ನಿಮ್ಮ ಮಗಳು ಮಾಡಿಕೊಂಡ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, ಈಗ ಒಂದು ಕಾಲೇಜಿಗೆ ಕಳಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಸ್ಟೂಡೆಂಟ್ ಏನಾರ ಮಾಡಿದ್ರೆ ಅದು ಈ ಥರ ಮಾಡಿಕೊಂಡ್ರೆ ನೀವು ಅವ್ರಿಗೆ ಹೋಗಿ ಹಂಗೆ ಕೇಳ್ತಿದ್ರಾ ನೀವು ಅಂತ ಹೇಳಿದಾಗ, ಸಕ್ಕರೆಗೆ ಹೆದರಿಕೆನೇ ಆಗಿಬಿಡುತ್ತೆ. ಆಗ ಇವ್ರ ಮನೆಯವ್ರು ಹಾಗೆಯೇ ಶ್ರುತಿ, ರವಿ, ಮನೋಜು ಎಲ್ಲರೂ ಜೋರು ಮಾಡ್ತಾರೆ. ನಾನು ಬಿಸ್ನೆಸ್ ಮ್ಯಾನ್, ನಮ್ಮ ಮನೇಲೇ ಈ ಥರ ಮಾಡ್ತಿದ್ದೀರಾ, ನಾನು 5 ಡಿಗ್ರಿ ಮನೋಜ ಗೊತ್ತಾ ಅಂತೇಳಿ ಹೇಳಿದೆ ಈಗ ನಿಮ್ಮ ಮಗಳು ಆ ಥರ ಮಾಡ್ಕೊಂಡಿದ್ದಾರಲ್ಲ, ಹೋಗಿ ಅವ್ರನ್ನ ಕೇಳಿ, ಅವರು ಹುಡುಗನ ಹೋಗಿ ಕೇಳಬೇಕು ನೀವು ಅವ್ರ ಮನೆಗೆ ಅಂತ. ಅವ್ರ ಮನೆಗೆ ಹೋದರೆ ನಾವು ಮದುವೆ ಎಲ್ಲ ಮಾಡ್ಕೊಳ್ಳಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಹೇಳಿದ ತಕ್ಷಣ ಇವರಿಗೆ ತುಂಬ ಬೇಜಾರಾಗುತ್ತೆ. ನೋಡಿ ನೀವು ಇದನ್ನೆಲ್ಲ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಊರಿದ್ದು ಎಲ್ಲ ಪೋಸ್ಟು ಹಂಚ್ಬಿಡ್ತೀನಿ ಅಷ್ಟೇ, ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ನೋಡಿ ಈ ಥರ ಅನಿಸಿದ್ರೆ ನಿಮ್ಮ ಮಗಳು ಮರ್ಯಾದೆನೇ ತಾನೇ ಹೋಗೋದು ಅಂತ ಹೇಳ್ತಾರೆ. ಆಗ ಮನೋಜ ಮತ್ತು ರವಿ ಇಬ್ಬರೂ ಪೊಲೀಸ್ ಸ್ಟೇಷನ್ ಅಂತ ಇದೆಯಲ್ಲ, ಹೋಗಿ ಕಂಪ್ಲೇಂಟ್ ಕೊಡಿ ಅಂದಾಗ, ನಮಗೆ ಮರ್ಯಾದೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಎಲ್ಲ ಗೊತ್ತಿಲ್ಲ, ನಾವು ಊರಿಗೆಲ್ಲ ಪೋಸ್ಟ್ರು ಒಂದು ಕಂಬದಿಂದ ಹಿಡಿದು ಎಲ್ಲದಕ್ಕೂ ಹಚ್ಬಿಡ್ತೀವಿ ಅಷ್ಟೇ, ಇವ್ರು ಈ ಥರ ಮಾಡಿದ್ದಾರೆ ಅಂತೇಳಿ. ಹೆಂಗ್ರಿ ಮಾಡಿದ್ರಿ, ಇದೆಲ್ಲ ನಮ್ಮ ಮಗಳು ತೊಂದರೆ. ನೋಡಿ ನಿಮ್ಮ ಮಗಳು ತಪ್ಪೇ ಮಾಡಿಲ್ವಾ, ನಿಮ್ಮ ಮಗಳನ್ನ ಕೇಳಿ, ನಿಮ್ಮ ಮಗಳು ಯಾಕೆ ಇದನ್ನೆಲ್ಲ ಬಿಟ್ಕೊಡ್ಬೇಕು, ಅವ್ರ ಜೀವನ ಹಾಳು ಮಾಡಿದ್ರೆ ಆ ಹುಡ್ಗಂದು ಒಬ್ಬನಿದೆ ತಪ್ಪಲ್ಲ, ನಿಮ್ಮ ಮಗಳದ್ದು ತಪ್ಪಿದೆ ಅಂತ ಸೂರ್ಯ ಏನಾದರೂ ಮಾಡಿ ಸರಿ ಮಾಡಪ್ಪ ಅಂತೇಳಿ ರಂಗನಾಥ್ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಆಯ್ತಪ್ಪ ಅಂತೇಳಿ ಸೂರ್ಯ, ನೋಡಿ ನಾನು ಹುಡುಗನ ಕಡೆಯವ್ರ ಹತ್ರ ನಾನು ಮಾತಾಡ್ತೀನಿ, ಅದೇನು ಅಂತ ನಾನು ಸರಿ ಮಾಡ್ತೀನಿ, ನೀವೆಲ್ಲ ಹೇಳಿದ್ದಕ್ಕೋಸ್ಕರ ಧಮಕಿ ಹಾಕೋದು ಇದೆಲ್ಲ ಅಲ್ಲ, ನಾನು ಆ ಹುಡುಗಿ ಹೆಣ್ಮಗು ಅಂತೇಳಿ ಅದಕ್ಕೋಸ್ಕರ ನಾನು ಸಹಾಯ ಮಾಡ್ತೀನಿ ಅಷ್ಟೇ ಅಂತ ಹೇಳಿದಾಗ, ಆಯಿತು ಇದು ಏನಾದರೂ ಮಾಡಲಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡಿ ಎಲ್ಲರೂ ನಾವು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀವಿ ಅಂತೇಳಿ ಅವರು ರತಿಯವ್ರ ಕಡೆ ಎಲ್ಲ ಎದುರಿಸ್ತಾರೆ. ಮನೆಯಿಂದ ಎಲ್ಲರೂ ಸಕ್ಕರೆ ತುಂಬ ಗಾಬರಿಯಿಂದನೇ ಇರ್ತಾಳೆ. ಆಗ ಬಂದಮೇಲೆ ಎಲ್ಲ ಕುತ್ಕೋ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತೇಳಿ ನೀರು ಕುಡಿಸ್ತಾರೆ. ಬಾ ಅಮ್ಮ ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ. ಆಗ ನೀರು ಕೊಡ್ತಾರೆ. ಇನ್ನೇನು ನೀರೆಲ್ಲ ಚೆಲ್ಕೊಂಡ ತಕ್ಷಣ ಕ್ರಿಶ್ ಇದ್ದವನು ಅಜ್ಜಿಗೆ ನೀರು ಕುಡಿಯೋಕ್ಕೆ ಬರ್ತಾ ಇಲ್ಲ ಅಂತೇಳಿ ತಮಾಷೆ ಮಾಡ್ತಾನೆ. ಇದು ಇವತ್ತಿನ